ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಯಾರಿಗೆ ಗೇಟ್ ಪಾಸ್ ಸಿಗುತ್ತು ಅಂತ ಹಲವು ಸಚಿವರಿಗೆ ಢವಢವ. ಸುಮಾರು 12 ಜನರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡುವ ಸಾಧ್ಯತೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿದ ಹೈಕಮಾಂಡ್. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ನಡೆ ಏನು ಅನ್ನುವ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದು ಸಂಪುಟ ಪುನರ್ರಚನೆಯಲ್ಲಿ ಒಗ್ಗಟ್ಟು. 2028ಕ್ಕೆ ಸಿಎಂ ಅಭ್ಯರ್ಥಿಯಾಗುವ ತಂತ್ರ. ನಟಿಗೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಕಿರುಕುಳ ಕೇಸ್. ಎಂಗೇಜ್ಮೆಂಟ್ ಮದುವೆವರೆಗೂ ಬಂದಿದ್ದ ಸಂಬಂಧ ಈಗ ಠಾಣೆ ಮೆಟ್ಟಿಲೇರಿದೆ. ಬೇರೆ ವ್ಯಕ್ತಿಯ ಜೊತೆ ವಿದೇಶಕ್ಕೆ ಹೋಗಿದ್ದ ಫ್ಲೈಟ್ ಟಿಕೆಟ್ ಅರವಿಂದ್ಗೆ ಸಿಕ್ಕ ಮೇಲೆ ಹಳಸಿತ ಸಂಬಂಧ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ. ಮಧ್ಯಾಹ್ನ 3:30ಕ್ಕೆ ನಡೆಯಲಿರುವ ಪಥಸಂಚಲನದಲ್ಲಿ 350 ಜನರಿಗೆ ಮಾತ್ರ ಅವಕಾಶ. ಪ್ರಮುಖ ರಸ್ತೆಗಳಲ್ಲಿ 1.5 ಕಿಲೋಮೀಟರ್ ಸಾಗುವ ಪಥಸಂಚಲನಕ್ಕೆ ಭಾರೀ ಬಿಗಿ ಭದ್ರತೆ. ಹಿಂದಿಯ ಧೂಮ್ ಚಿತ್ರದಲ್ಲಿ ಕಳ್ಳತನದ ದೃಶ್ಯವೇ ಪ್ರೇರಣೆ. ಪಲ್ಸರ್ ಬೈಕ್ ಬಳಸಿ 1.2 ಕೆಜಿ ಚಿನ್ನ ಕದ್ದ ಆಸಾಮಿ. ಮಹೀಂದ್ರ ಥಾರ್ ಕವಾಸಕಿ ಬೈಕ್ನಲ್ಲಿ ಸುತ್ತಾಡ್ತಾ ಲಕ್ಸುರಿ ಲೈಫ್. ಬೆಳಗಾವಿಯ ಯಮಕನಮರಡಿ ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್. ಜಾನ್ ಅಬ್ರಾಹಂ ಅಭಿಮಾನಿ, ಅದೇ ಪ್ರೇರಣೆ ಎಂದ ಸುರೇಶ್ ನಾಯಕ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.